ನಮ್ಮ ಕೆಲಸ ಪೂರ್ತಿ ಆಗದಿರಲು ಕಾರಣಗಳೇನು? ಈತರ್ ಎಂಬ ಮಹಿಳೆ ಒಂದು ಕಂಪನಿಯಲ್ಲಿ 6 ವರ್ಷದಿಂದ ಅಕೌಂಟೆಂಟ್ ಆಗಿ ಕೆಲಸ ಮಾಡುತ್ತಿದ್ದಳು. ಆಕೆಗೆ 2 ವರ್ಷದ ಮಗು ಇತ್ತು. ಆಕೆ ಕೇಕ್ ಮತ್ತು ಕುಕೀಸನ್ನು ಚೆನ್ನಾಗಿ ಮಾಡುತ್ತಿದ್ದಳು. ಆಕೆಯ ಸ್ನೇಹಿತರು ಆಕೆಗೆ ಒಂದು ಕೇಕ್ ಬಿಸ್ನೆಸ್ ಓಪನ್ ಮಾಡಲು ಪ್ರೋತ್ಸಾಹಿಸುತ್ತಾರೆ. ಅದಕ್ಕೆ ಅವಳು ಪ್ರೇರಿತಳಾಗಿ ಆ ಬಿಸ್ನೆಸ್ನ ಬಗ್ಗೆ ಯೋಚಿಸತೊಡಗಿದಳು. ಆದರೆ ಆಕೆ ಜಾಬ್ ಮಾಡುತ್ತಿರುವುದರಿಂದ ತನ್ನ ಬಿಸ್ನೆಸ್ನ ಕಡೆಗೆ ಹೆಚ್ಚು ಗಮನ ಕೊಡಲು ಸಾಧ್ಯವಾಗಲಿಲ್ಲ. ಹೀಗಾಗಿ ಅವಳು 2 ವಾರದ ರಜೆ ತೆಗೆದುಕೊಂಡು ತನ್ನ ಬಿಸ್ನೆಸ್ನ ಬಗ್ಗೆ ಮಾಹಿತಿ ಕಲೆ ಹಾಕಿ ಮುಂದೆ ಬಿಸ್ನೆಸ್ ಶುರು ಮಾಡುವ ಯೋಚನೆ ಮಾಡಿ 2 ವಾರಗಳ ರಜೆಯನ್ನು ತೆಗೆದುಕೊಳ್ಳುತ್ತಾಳೆ. ಆದರೆ ಅವಳು ಆ ರಜೆಯಲ್ಲಿ ತನ್ನ ಮಗುವಿನ ಜೊತೆ ಕಾಲ ಕಳೆದಳು. ಮನೆಯಲ್ಲಿ ವಿಶ್ರಾಂತಿ ತೆಗೆದುಕೊಂಡಳು. ತನ್ನ ಮನೆಯ ಪ್ರಾಜೆಕ್ಟ್ನ ಮೇಲೆ ಕೆಲಸ ಮಾಡಿದಳು. ಆದರೆ ತನ್ನ ಬಿಸ್ನೆಸ್ನ ಬಗ್ಗೆ ದಿನಗಳನ್ನು ಮುಂದೂಡಿದಳು. ಮುಂದೆ ಅವಳ 2 ವಾರದ ರಜೆ ಮುಗಿದೇ ಹೋಯಿತು. ಆಕೆ ತನ್ನ ಬಿಸ್ನೆಸ್ನ ಬಗ್ಗೆ ಯೋಚಿಸದೆ ಮುಂದೆ ತನ್ನ ಜಾಬನ್ನೇ ಮಾಡಬೇಕಾಯಿತು. ಈ ಸಮಸ್ಯೆ ಈಸ್ಟರ್ ಒಬ್ಬಳದೇ ಅಲ್ಲ, ಪ್ರತಿಯೊಬ್ಬರು ಈ ಸಮಸ್ಯೆ ಎದುರಿಸೇ ಇರುತ್ತಾರೆ. ಇದಕ್ಕೆ ಪ್ರಮುಖ ಕಾರಣ ಎಂದರೆ ಈಸ್ಟರ್ ತನ್ನ ಬಿಸ್ನೆಸ್ನ ಬಗ್ಗೆ ಫೋಕಸ್, ಸೆಲ್ಫ್ ಡಿಸಿಪ್ಲಿನ್, ಆ್ಯಕ್ಷನ್ ಟೇಕರ್, ಪರ್ಸಿಸ್ಟೆನ್ಸ್ ಆಗದಿರುವುದು. ಅವಳು ತನ್ನ ಪ್ರಾಜೆಕ್ಟನ್ನು ಫಾಲೋ ಥ್ರೂ ಮಾಡಲಿಲ್ಲ. ಅದಕ್ಕೆ ಅವಳು ಸೋತಳು.